ಜಬಲ್ಪುರದಿಂದ 50 ಕಿಲೋಮೀಟರ್ ಮೊದಲಿಗೆ ಟುವರ್ಡ್ಸ್ ಪ್ರಯಾಗರಾಜ್ ಶಿಹೋರ ಅನ್ನೋ ಒಂದು ಊರಲ್ಲಿ ಇದ್ದೀವಿ. ಒಂದು ದುರ್ಘಟನೆ ಇವತ್ತು ಬೆಳಿಗ್ಗೆ 4:15ಕ್ಕೆ ಒಂದು ದೊಡ್ಡ ಅನಾಹುತ ಇಲ್ಲಿ ನಡೆದಿದೆ. ಪ್ರಯಾಗರಾಜ್ದಿಂದ ವಾಪಸ್ ಬರುವಾಗ ನಮ್ಮ ಗೋಕಾಕ್ನಿಂದ 8 ಜನ ಸಹೋದರರು ಈ ನನ್ನ ಹಿಂದೆ ಕಾಣ್ತಿರುವಂತಹ ಕ್ರೂಸರ್ ಅಲ್ಲಿ ವಾಪಸ್ ಊರಿಗೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅಪಘಾತ ಆಗಿ 8 ಜನರಲ್ಲಿ 6 ಜನ ಮರಣ ಹೊಂದಿದ್ದಾರೆ. ಸ್ಥಳದಲ್ಲಿನೇ ಮರಣ ಹೊಂದಿದ್ದಾರೆ. ಈಗ ನಮ್ಮ ಜೊತೆಗೆ ನಮ್ಮ ಸದಾಶಿವಣ್ಣ ಇದ್ದಾರೆ. ಅವರು ಇದೇ ಗಾಡಿನಲ್ಲಿ ಪ್ರಯಾಣಿಸ್ತಾ ಇದ್ರು. ಆದರೆ ದೇವರ ದಯಾ, ಅವರ ಅದೃಷ್ಟ ಮತ್ತು ಅವರ ಭಕ್ತಿದಿಂದ ಅವರಿಗೆ ಯಾವುದೇ ಗಾಯ ಆಗಲಿಲ್ಲ, ಏನೂ ಪೆಟ್ಟಾಗಲಿಲ್ಲ. ಆದರೆ 6 ಜನರ ಮರಣ ಹೊಂದಿದ್ದಾರೆ. ಹಾಗೂ ಇನ್ನೊಬ್ಬರು ಗಾಡಿಯನ್ನು ನಡೆಸ್ತಾ ಇದ್ರ ಚಾಲಕ, ಅವರಿಗೆ ಸೀರಿಯಸ್ ಇದೆ. ಅವ್ರನ್ನ ಜಬಲ್ಪುರ್ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ದಾರೆ. ಇಲ್ಲಿ ನಮಗೆ ಬೆಳಿಗ್ಗೆ ನಾವು ನಿನ್ನೆ ಪ್ರಯಾಗರಾಜ್ದಿಂದ ಬಂದು ರಾತ್ರಿ ಜಬಲ್ಪುರದಲ್ಲಿ ವಾಸ್ತವ್ಯ ಮಾಡಿದ್ವಿ. ನಮ್ಮ ಜಿಲ್ಲಾಧ್ಯಕ್ಷರಾದ ಸುಭಾಷ್ ಪಾಟೀಲ್ ಅವರು ನಮಗೆ ಫೋನ್ ಮಾಡಿ ಹಿಂಗೆ ನಮ್ಮ ಗೋಕಾಕದವ್ರದ್ದು ಹಿಂಗಾಗಿದೆ ಅಂತ ಇಲ್ಲಿ ಇದನ್ನ ಕನೆಕ್ಟ್ ಒಬ್ರು ಆನಂದ್ ಸರ್ ಅಂತ ಇಲ್ಲಿ SP ಇದ್ದಾರೆ, ಅವ್ರು ನಮ್ಮ ಜಮಖಂಡಿ ಅವರು. ಅವ್ರ ಫೋನ್ ನಂಬರ್ ಅನ್ನ ಕೊಟ್ಟರು. ನಾವು ಅವ್ರನ್ನ ಸಂಪರ್ಕ ಮಾಡಿ ಅಲ್ಲಿ ಶಿರೋಯಾದ ಹಾಸ್ಪಿಟಲ್ಗೆ ಬಂದು ಈಗ 6 ಜನರ ಪೋಸ್ಟ್ ಮಾರ್ಟಮ್ ಮುಗಿದಿದೆ. ಇಲ್ಲಿಂದ ಸರ್ಕಾರದವರೇ 2 ಆಂಬ್ಯುಲೆನ್ಸ್ ಅನ್ನು ವ್ಯವಸ್ಥೆ ಮಾಡಿ ಅದರ ಜೊತೆಗೆ 2 ಜನ ಇಲ್ಲಿ ಪೊಲೀಸ್ ಸಿಬ್ಬಂದಿಯನ್ನು ಸಹಿತ ಗೋಕಾಕ್ವರೆಗೂ ಕಳಿಸುವಂತಹ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಸುಮಾರು ಇಲ್ಲಿಂದ ನಮಗೆ ಗೋಕಾಕ್ 1100ರಿಂದ 1200 ಕಿಲೋಮೀಟರ್ ಆಗ್ತದೆ. ಬಹುಶಃ ನಾಳೆ ಸಾಯಂಕಾಲದವರೆಗೂ ಎಲ್ಲ ಮೃತ ಶರೀರಗಳು ಗೋಕಾಕನ್ನ ಸೇರುವಂತಹ ಒಂದು ಚಾನ್ಸಸ್ ಇದೆ. ಈಗ ನಮ್ಮ ಸದಾಶಿವಣ್ಣ ಅವರು ಎರಡು ಮಾತುಗಳಲ್ಲಿ ತಮ್ಮ ಅನಿಸಿಕೆಯನ್ನು ಹೆಂಗಾತ ಅನ್ನೋದನ್ನ ಅವ್ರಿಗೆ ತಿಳಿಸ್ತಾರೆ. ಅಷ್ಟು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಬರಪಟ್ಟಿದ್ದೀರಿ. ಆಮೇಲೆ ಊಟ ಮಾಡಿ ಒಂದು 2-3 ತಾಸಿಗಂದ್ರೆ ಈಗ ಘಟನೆ ಆಗೈತಿ. ಅಷ್ಟರ ಪೈಕಿ 6 ಮಂದಿ ಮೃತಪಟ್ಟವ್ರಿ. ಡ್ರೈವರ್ ಒಬ್ಬರು ಸೀರಿಯಸ್ ಅದಾವ್ರಿ. ನಾವು ದಯಪುಣ್ಯ ದೇವ್ರ ಭಕ್ತಿ ಇದರಿಂದ ನಾವು ಅಷ್ಟು ಸದೃಷ್ಟ ಇದೀವಿ. ಬೆಳಿಗ್ಗೆ ಎಷ್ಟು ಗಂಟೆಗೆ ಆತ್ರಿ? 5 ಗಂಟೆಗೆ ರೀ. ಅದಕ್ಕೆ ದಯಮಾಡಿ ಯಾರು ರಾತ್ರಿ ಬೆಳತನ ನಿದ್ದೆಗೆಟ್ಟ ಗಾಡಿ ಓಡಿಸ್ಬೇಡ್ರಿ ದಯವಿಟ್ಟು. ಮತ್ತೆ ಇನ್ನೊಂದು ವಿಶೇಷ ವಿನಂತಿ ಮಾಡ್ತೇನೆ ನಾನು ಎಲ್ಲ ನಮ್ಮ ಭಕ್ತರಿಗೆ, ಯಾರು ಪ್ರಯಾಗರಾಜಕ್ಕೆ ಬರ್ತಾ ಇದ್ದೀರಿ, ಪ್ರಯಾಗರಾಜ ಪೂರ್ತಿ ಜಾಮ್ ಆಗಿದೆ. ಪ್ರಯಾಗರಾಜಿಂದ ಸುಮಾರು 120 ಕಿಲೋಮೀಟರ್ ರೌಂಡ್ ಆಗಿ ಎಲ್ಲ ಕಡೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಆಗಿದೆ. ಅದಕ್ಕೆ ಬಹಳ ಎಚ್ಚರಿಕೆಯಿಂದ ಮತ್ತೆ ರಾತ್ರಿ ದಯವಿಟ್ಟು ಯಾರೂ ಪ್ರವಾಸ ಮಾಡಬೇಡ್ರಿ. 10-10ವರೆಗೆ ನಿಮಗೆ ಇಲ್ಲಿ ಯಾವುದೂ ಹೋಟೆಲ್ ಸಹಿತ ಸಿಗುವಂತ ಪರಿಸ್ಥಿತಿ ಇಲ್ಲ. ಎಲ್ಲಿ ಇರ್ತಾರೆ ಒಂದು ಧಾಬಾನೋ ಹೋಟೆಲ್ ನೋಡಿ ತಮ್ಮ ವಾಹನವನ್ನು ಅಲ್ಲೇ ನಿಂದಿರಿಸಿ ವಾಹನದೊಳಗನೆ ಮಲ್ಕೊಳ್ಳುವಂತ ಒಂದು ವ್ಯವಸ್ಥೆಯನ್ನ ನೀವು ತಗೊಂಡ್ ಬರ್ರಿ. ಒಂದ್ ಸ್ವಲ್ಪ ಹಾಸುಗಳು ಹೊತ್ತುಗಳು ನಿಮ್ ಜೊತೆಗೆ ತಗೊಂಡ್ಬರ್ರಿ. ಎಲ್ಲಿ ನಿಮಗೆ ಅನುಕೂಲ ಆಗಿರ್ತದೆ ಅಲ್ಲಿ ವಾಸ್ತವ್ಯ ಮಾಡುವಂತಹ ಒಂದು ನಿರ್ಧಾರವನ್ನ ತಾವೆಲ್ಲ ಮಾಡಬೇಕಂತ ಈ ಮೂಲಕ ತಮಗೆ ವಿನಂತಿಸ್ತೇನೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಕಾರ್ಯಕರ್ತರ ಜೊತೆಗೆ ನಾವು ಯಾವತ್ತಿಗೂ ಇರ್ತೀವಿ. ಅದು ದೇಶದೊಳಗೆ ಎಲ್ಲೇ ನಮ್ಮ ಕಾರ್ಯಕರ್ತರಿಗೆ ಏನಾದರೂ ತೊಂದರೆ ಬಂದ್ರೆ ಯಾರಾದರೂ ಒಬ್ರು ನಮ್ಮ ಕಾರ್ಯಕರ್ತರು ಅಲ್ಲಿ ನಾವು ಹೋಗಿ ನಿಂತು ಅವರಿಗೆ ಮನೋಧೈರ್ಯವನ್ನು ತುಂಬುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾನು ವಿಶೇಷವಾಗಿ ಇಲ್ಲಿ ಜಮಖಂಡಿ ಅವರಾದಂತಹ SP ಸಾಹೇಬರು ಆನಂದ್ ಕಲಾದಿಗಿ ಸಾಹೇಬರಿಗೆ ಎಲ್ಲ ನಮ್ಮ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಯಾಕಂದ್ರೆ ಭಾರಿ ಫಾಸ್ಟ್ ಆಗಿ ಆಕ್ಷನ್ ತಗೊಂಡು ಈಗಾಗಲೇ ಎಲ್ಲ ವ್ಯವಸ್ಥೆಯನ್ನು ಸಹಿತ ಅವರು ಮಾಡಿದ್ದಾರೆ. ಅವರಿಗೆ ಎಲ್ಲ ಕನ್ನಡಿಗರ ಪರವಾಗಿ ಧನ್ಯವಾದಗಳನ್ನ ನಾನು ತಿಳಿಸ್ಲಿಕ್ಕೆ ಬಯಸ್ತೇನೆ. ಮಧ್ಯಪ್ರದೇಶ ಪೊಲೀಸ್ ಅವರು ಬಹಳ ಅನುಕೂಲ ಮಾಡ್ಯಾರಿ. ಈ ಹೇಳಿ ನನ್ನ 2 ಮಾತು ಮುಗಿಸ್ತೇನೆ.